ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಯುದ್ಧ ಭೂಮಿಯಲ್ಲಿ ಟ್ಯಾಂಕ್ಗಳನ್ನು ಆನೆಗಳಿಗೆ ಹೋಲಿಕೆ ಮಾಡ್ತಾರೆ. ಇವತ್ತು ಆಯುಧ ಕ್ಷೇತ್ರ ಏನೇ ಬದಲಾವಣೆಯನ್ನು ಕಂಡಿದೆ, ಅಲ್ಲಿ ಡ್ರೋನ್ಗಳು, ಲಾಟರಿಂಗ್ ಮ್ಯುನಿಷನ್ಸ್ ಬಳಕೆ ಆಗ್ತಾ ಇವೆ ಅಂದ್ರೂ ಕೂಡ ಟ್ಯಾಂಕ್ಗಳಿಗಿರೋ ಮಹತ್ವ ಏನು ಕಡಿಮೆ ಆಗಿಲ್ಲ. ಮೊನ್ನೆ ರಷ್ಯಾ ಯುಕ್ರೇನ್ ಯುದ್ಧದ ಸಮಯದಲ್ಲಿ ಕೂಡ ಯುಕ್ರೇನಿನ 25% ಭೂಭಾಗವನ್ನು ರಷ್ಯಾ ಆಕ್ರಮಿಸಿಕೊಳ್ತಲ್ಲ. ಆ ಸಂದರ್ಭದಲ್ಲಿ ಅತಿ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡಿದ್ದು ರಷ್ಯಾದ ಯುದ್ಧ ಟ್ಯಾಂಕ್ಗಳು. ಹಾಗೆ ಇವತ್ತು ಭಾರತದ ಬತ್ತಳಿಕೆಯಲ್ಲಿರೋದು ಕೂಡ ರಷ್ಯಾ ನಿರ್ಮಿತ ಯುದ್ಧ ಟ್ಯಾಂಕ್ಗಳೇ. ನಮ್ಮ ಮೈನ್ ಬ್ಯಾಟಲ್ ಟ್ಯಾಂಕ್ ಅಂತ ಕರೆಸ್ಕೊಳ್ಳೋ ಭೀಷ್ಮ ಇದೆ ನೋಡಿ, ಅದನ್ನ T-90 ಅಂತ ಕರೀತಾರೆ. ಅದು ರಷ್ಯಾ ನಿರ್ಮಿತ ಟ್ಯಾಂಕ್. ಹಾಗೆ ರಷ್ಯಾದ ಇನ್ನೂ ಒಂದು T-72 ಕೂಡ ಭಾರತದಲ್ಲಿದೆ. ಇನ್ನು ಮೊನ್ನೆ ಯುಕ್ರೇನ್ ಯುದ್ಧ ಈ ಟ್ಯಾಂಕ್ಗಳ ವಿಷಯದಲ್ಲಿ ಭಾರತಕ್ಕೆ ಕೂಡ ಸಾಕಷ್ಟು ಪಾಠಗಳನ್ನು ಕಲಿಸಿದೆ. ಹೀಗಾಗಿ ರಷ್ಯಾ ಹಾಗೂ ಭಾರತ ತಮ್ಮ ಯುದ್ಧ ಟ್ಯಾಂಕ್ಗಳ ಸಾಮರ್ಥ್ಯವನ್ನ ಮತ್ತಷ್ಟು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇವೆ. ಟ್ಯಾಂಕ್ಗಳ ಇಂಜಿನ್ ನಲ್ಲಿ ಬದಲಾವಣೆಯನ್ನ ಮಾಡೋದಕ್ಕೆ ಹೋಗ್ತಾ ಇವೆ ಮತ್ತು ಈ ಹೊಸ ಉನ್ನತೀಕರಣಗೊಂಡ ಇಂಜಿನ್ಗಳು ಇನ್ನು ಮುಂದೆ ಭಾರತದಲ್ಲೇ ತಯಾರು ಕೂಡ ಆಗುತ್ತವೆ. ಹಾಗೂ T-72 ಟ್ಯಾಂಕ್ಗಳನ್ನು ಭಾರತ ಏಷ್ಯಾ ಹಾಗೂ ಆಫ್ರಿಕಾ ದೇಶಗಳಿಗೆ ರಫ್ತು ಮಾಡೋ ಬಗ್ಗೆ ಕೂಡ ಯೋಚಿಸ್ತಾ ಇದೆ. ರಷ್ಯಾ ಜೊತೆ ಭಾರತ ತನ್ನ ಆಯುಧ ಖರೀದಿಯನ್ನ ಕಡಿಮೆ ಮಾಡಬೇಕು, ನಿಲ್ಲಿಸಬೇಕು ಅಂತ ಅಮೆರಿಕ ಬಯಸ್ತಿರೋ ಸಂದರ್ಭದಲ್ಲಿ ರಷ್ಯಾ ಹಾಗೂ ಭಾರತದ ನಡುವೆ ನಡೆದ ಈ ಒಪ್ಪಂದ ಮಹತ್ವವನ್ನು ಕೂಡ ಪಡ್ಕೊಳ್ತಾ ಇದೆ. ಭಾರತ ರಷ್ಯಾದ T-90 ಹಾಗೂ T-72 ಯುದ್ಧ ಟ್ಯಾಂಕ್ಗಳನ್ನು ಆಧುನೀಕರಿಸೋದಕ್ಕೆ ಮುಂದಾಗಿದೆ. ಹಾಗೆ ವರುಣಾಸ್ತ್ರ ಸೇರಿದಂತೆ ಮತ್ತಷ್ಟು ಆಯುಧಗಳ ಖರೀದಿಗೆ 54,000 ಕೋಟಿ ರೂಪಾಯಿಗಳಷ್ಟು ಮಂಜೂರಾತಿಯನ್ನ ರಕ್ಷಣಾ ಇಲಾಖೆ ಕೊಟ್ಟಿದೆ. ಹಾಗಾದ್ರೆ ಈ T-90 ಟ್ಯಾಂಕ್ಗಳಲ್ಲಿ ಏನೆಲ್ಲ ಬದಲಾವಣೆಗಳಾಗತ್ವೆ? ಯುರೋಪಿಯನ್ ಯುದ್ಧ ಟ್ಯಾಂಕ್ಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ಭಾರತಕ್ಕೆ T-90 ಹಾಗೂ T-72ಗಳೇ ಅತ್ಯಂತ ಪ್ರಶಸ್ತ ಅನ್ಸೋದು ಯಾಕೆ? ಅವುಗಳ ಶಕ್ತಿ ಸಾಮರ್ಥ್ಯಗಳೇನು, ಬಲಹೀನತೆಗಳೇನು ಅನ್ನೋದರ ಜೊತೆಗೆ ವರುಣಾಸ್ತ್ರದ ಸಾಮರ್ಥ್ಯ ಏನು ಅನ್ನೋದನ್ನ ಕೂಡ ನಾವು ಈ ವಿಡಿಯೋದಲ್ಲಿ ನೋಡೋಣ. ಗೆಳೆಯರೆ, ಭಾರತದ ಪ್ರಮುಖ ಬ್ಯಾಟಲ್ ಟ್ಯಾಂಕ್ ಅನ್ನಿಸ್ಕೊಳ್ತಾ ಇರೋದು T-90 ಭೀಷ್ಮ. ಇದು ರಷ್ಯಾ ನಿರ್ಮಿತ 3ನೇ ತಲೆಮಾರಿನ ಯುದ್ಧ ಟ್ಯಾಂಕ್ ಅಂತ ಕರೆಸ್ಕೊಳ್ಳುತ್ತೆ ಮತ್ತು T-72 ಯುದ್ಧ ಟ್ಯಾಂಕ್ಗಳ ಆಧುನಿಕ ಮಾದರಿ ಈ T-90. ಇದನ್ನು ಭಾರತ 2001ರಲ್ಲಿ ಖರೀದಿ ಮಾಡಿತು ಮತ್ತು ನಮ್ಮಲ್ಲಿ ಅದನ್ನ ಭೀಷ್ಮ ಟ್ಯಾಂಕ್ ಅಂತ ಕರಿತೀವಿ. ನಮ್ಮಲ್ಲಿ ಈಗ ಸುಮಾರು 1200 ಭೀಷ್ಮ ಟ್ಯಾಂಕ್ಗಳಿವೆ. ಹಾಗೆ 2418 T-72 ಟ್ಯಾಂಕ್ಗಳು ಕೂಡ ಭಾರತದಲ್ಲಿವೆ. ಇವುಗಳನ್ನ ಅಜೇಯ ಅಂತ ನಮ್ಮಲ್ಲಿ ಕರೀತಾರೆ. ಜೊತೆಗೆ ಈ ಎರಡೂ ಟ್ಯಾಂಕ್ಗಳನ್ನ ಭಾರತ ಮತ್ತು ರಷ್ಯಾ ಜಂಟಿಯಾಗಿ ತಯಾರು ಮಾಡುತ್ತವೆ. ನಮ್ಮ ದಕ್ಷಿಣ ಭಾರತದ ಚೆನ್ನೈಯಲ್ಲಿ ಇದರ ತಯಾರಿಕಾ ಘಟಕ ಇದೆ. ಇನ್ನು ಈ T-90 ಇದೆ ನೋಡಿ, ಇದರಲ್ಲಿ 125 mm ನ ಸ್ಮೂತ್ ಬೋರ್ ಗನ್ ಅನ್ನು ಅಳವಡಿಸಿದ್ದಾರೆ. ಎಕ್ಸ್ಪ್ಲೋಸಿವ್ ರಿಯಾಕ್ಟಿವ್ ಆರ್ಮರ್ ERA ಮತ್ತು ಸ್ಟೋರಾ ಇನ್ಫ್ರಾರೆಡ್ ಜಾಮಿಂಗ್ ಸಿಸ್ಟಮ್ ವ್ಯವಸ್ಥೆ ಕೂಡ ಇದರಲ್ಲಿದೆ. ಇದರಲ್ಲಿ T-90S ಇದೆಯಲ್ಲ, ಇದು 1000 HP ಸಾಮರ್ಥ್ಯದ ಇಂಜಿನ್ ಅನ್ನು ಹೊಂದಿದ್ರೆ T-90 ಮಾರ್ಕ್ 3 1130 HP ಇಂಜಿನ್ಗಳನ್ನು ಹೊಂದಿದೆ. ಇದರ ಗರಿಷ್ಠ ವೇಗ ಗಂಟೆಗೆ 60ರಿಂದ 65 ಕಿಲೋಮೀಟರ್ಗಳಷ್ಟಿದೆ ಮತ್ತು ಸುಮಾರು 48 ಟನ್ ತೂಕವನ್ನು ಈ ಟ್ಯಾಂಕ್ಗಳು ಹೊಂದಿವೆ. T-72ಗಳಲ್ಲಿ ಕೂಡ 125 mm ನ ಗನ್ ಅನ್ನೇ ಅಳವಡಿಸಿದ್ದಾರೆ. ಆದರೆ T-90ಗಿಂತ ಸರಳವಾದ ಫೈರ್ ಕಂಟ್ರೋಲ್ ಸಿಸ್ಟಮ್ ಅನ್ನು ಇದು ಹೊಂದಿದೆ. ಈ T-72 780ರಿಂದ 840 HP ಯಷ್ಟು ಇಂಜಿನ್ ಸಾಮರ್ಥ್ಯವನ್ನು ಹೊಂದಿದೆ ಮತ್ತು ಇದು ಕೂಡ ಗರಿಷ್ಠ ಗಂಟೆಗೆ 60 ಕಿಲೋಮೀಟರ್ಗಳಷ್ಟು ವೇಗವನ್ನು ಸಾಧಿಸುತ್ತೆ. ವಿಶ್ವಾಸಾರ್ಹ ಆಟೋಮೇಟಿವ್ ವ್ಯವಸ್ಥೆ ಇದೆ. ಆದರೆ ಆಧುನಿಕ ಟ್ಯಾಂಕ್ಗಳಿಗೆ ಹೋಲಿಕೆ ಮಾಡಿದರೆ ಇದರಲ್ಲಿನ ತಂತ್ರಜ್ಞಾನ ಸ್ವಲ್ಪ ಮಟ್ಟಿಗೆ ಸೀಮಿತ ಅನ್ನಿಸ್ಕೊಳ್ಳುತ್ತೆ. ಇನ್ನು ಈ ಟ್ಯಾಂಕ್ಗಳಲ್ಲಿ 3 ಮಂದಿ ಸಿಬ್ಬಂದಿ ಇರ್ತಾರೆ. ಇವು ಕಡಿಮೆ ತೂಕವನ್ನು ಹೊಂದಿರೋದ್ರಿಂದ ಅತಿ ಎತ್ತರದ ಪ್ರದೇಶಗಳಿಗೆ ಇವುಗಳನ್ನು ತಗೊಂಡು ಹೋಗೋದಕ್ಕೆ ಸುಲಭ ಆಗುತ್ತೆ. ಸಣ್ಣ ರಸ್ತೆಗಳಲ್ಲಿ, ಬ್ರಿಡ್ಜ್ಗಳ ಮೇಲೆ ಇವು ಯಾವುದೇ ಅಪಾಯ ಇಲ್ಲದೆ ಸಾಗಿ ಹೋಗುತ್ತವೆ. ಹೀಗಾಗಿ ಚೈನಾ ಹಾಗೂ ಪಾಕಿಸ್ತಾನಗಳನ್ನು ಎದುರಿಸೋದಕ್ಕೆ ಹಿಮಾಲಯದ ಪರಿಸರದಲ್ಲಿ ಈ ಯುದ್ಧ ಟ್ಯಾಂಕ್ಗಳು ಅತ್ಯಂತ ಸಮರ್ಥವಾಗಿ ಕೆಲಸ ಮಾಡುತ್ತವೆ. ಗೆಳೆಯರೆ, ನಮ್ಮಲ್ಲಿ ಅರ್ಜುನ ಅನ್ನೋ ಇನ್ನೂ ಒಂದು ಬಲಿಷ್ಠ ಯುದ್ಧ ಟ್ಯಾಂಕ್ ಕೂಡ ಇದೆ. ಅದು ಕೂಡ ಮೇಡ್ ಇನ್ ಇಂಡಿಯಾನೇ. ಆದರೆ ಅದರ ಸಮಸ್ಯೆ ಏನಪ್ಪಾ ಅಂದರೆ ಅರ್ಜುನನ ತೂಕ ಹೆಚ್ಚು. ಹೀಗಾಗಿ ಅದನ್ನು ಎತ್ತರದ ಪ್ರದೇಶಗಳಿಗೆ ತಗೊಂಡು ಹೋಗೋದಕ್ಕೆ ಕಷ್ಟ ಆಗುತ್ತೆ. ರಾಜಸ್ಥಾನದಲ್ಲಿ ಪಾಕಿಸ್ತಾನದ ವಿರುದ್ಧದ ಯುದ್ಧಕ್ಕೆ ಇದು ಅತ್ಯಂತ ಪ್ರಶಸ್ತ. ಬಯಲು ಯುದ್ಧಗಳಲ್ಲಿ ಅತ್ಯಂತ ಶಕ್ತಿಶಾಲಿ ಅನ್ನಿಸ್ಕೊಳ್ಳೋ ಈ ಅರ್ಜುನ್ ಟ್ಯಾಂಕ್ಗಳನ್ನು ಭಾರತ ಆಫ್ರಿಕಾದ ಕೆಲ ದೇಶಗಳಿಗೆ ಮಾರಾಟ ಕೂಡ ಮಾಡ್ತಾ ಇದೆ. ಇನ್ನು ಯಾವುದೇ ಆಯುಧ ಕೂಡ ಆಗಾಗ ಬಳಕೆ ಆಗ್ತಾ ಇದ್ರೆ ಮಾತ್ರ ಅದರಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಮಾಡಬೇಕು, ಅದರ ಸಾಮರ್ಥ್ಯ ಏನು, ಬಲಹೀನತೆ ಏನು ಅನ್ನೋದು ಗೊತ್ತಾಗೋದು. ಮೊನ್ನೆ ರಷ್ಯಾ ಮತ್ತು ಯುಕ್ರೇನ್ ಯುದ್ಧದ ಸಂದರ್ಭದಲ್ಲಿ ಈ ಬಲಿಷ್ಠ ಟ್ಯಾಂಕ್ಗಳಲ್ಲಿ ಕೂಡ ಏನೆಲ್ಲ ಕೊರತೆಗಳಿವೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗೋದಕ್ಕೆ ಶುರುವಾಯಿತು. ಈ ಟ್ಯಾಂಕ್ಗಳು ಯುಕ್ರೇನಿನ ಡ್ರೋನ್ ಹಾಗೂ ಮಿಸೈಲ್ ದಾಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಬಲಿಯಾಗೋದಕ್ಕೆ ಶುರುವಾದವು. ಹೀಗಾಗಿ ಇವುಗಳಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಮಾಡಬೇಕಾದ ಅಗತ್ಯ ಇದೆ ಅನ್ನೋದನ್ನ ಭಾರತ ಪಟ್ಟಿ ಮಾಡಿಕೊಳ್ತು ಮತ್ತು ಆ ಬದಲಾವಣೆಗಳನ್ನು ಮಾಡೋದಕ್ಕೆ ಈಗ ಭಾರತ ಮುಂದಾಗ್ತಾ ಇದೆ.
ಗೆಳೆಯರೆ, ಇತ್ತೀಚಿನ ಯುದ್ಧಗಳಲ್ಲಿ ಅತಿ ಹೆಚ್ಚಾಗಿ ಬಳಕೆ ಆಗ್ತಾ ಇರೋದು ಡ್ರೋನ್ ಹಾಗೂ ಲಾಟರಿಂಗ್ ಮ್ಯುನಿಷನ್ಗಳು. ಇವುಗಳನ್ನ ಆತ್ಮಾಹುತಿ ಡ್ರೋನ್ಗಳು ಅಂತ ಕೂಡ ಕರೀತಾರೆ. ಇವು ಜಸ್ಟ್ ಬರುತ್ತವೆ, ಟಾರ್ಗೆಟ್ಗಳನ್ನು ಗುರುತು ಮಾಡಿಕೊಳ್ಳುತ್ತವೆ ಮತ್ತು ಅದರ ಮೇಲೆ ಬಿದ್ದು ಅದನ್ನು ನಾಶ ಮಾಡಿ ತಾವು ಕೂಡ ನಾಶ ಆಗತ್ವೆ. ಈ ಆತ್ಮಾಹುತಿ ಡ್ರೋನ್ಗಳ ಖರ್ಚು ಕೂಡ ಕಡಿಮೆ, ಆದರೆ ಇವು ಉಂಟು ಮಾಡೋ ನಷ್ಟ ಮಾತ್ರ ತುಂಬಾ ದೊಡ್ಡದಿರುತ್ತೆ. ಸೊ ಇವುಗಳಿಂದ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ವ್ಯವಸ್ಥೆಯೊಂದು ಟ್ಯಾಂಕ್ಗಳಿಗೆ ಕೂಡ ಬೇಕು. ಅದಕ್ಕಾಗಿ ಯುದ್ಧ ಟ್ಯಾಂಕ್ಗಳಿಗೆ ಆಕ್ಟಿವ್ ಪ್ರೊಟೆಕ್ಷನ್ ಸಿಸ್ಟಮ್ ಅನ್ನು ಅಳವಡಿಸೋದಕ್ಕೆ ಈಗ ಭಾರತ ಮುಂದಾಗ್ತಾ ಇದೆ. ಈ ಆಕ್ಟಿವ್ ಪ್ರೊಟೆಕ್ಟಿವ್ ಸಿಸ್ಟಮ್ ಅನ್ನೋದು ಒಂದು ಚಿಕ್ಕ ಏರ್ ಡಿಫೆನ್ಸ್ ಸಿಸ್ಟಮ್ ತರಾನೇ ಕೆಲಸ ಮಾಡುತ್ತೆ. ಸಣ್ಣ ಪ್ರಮಾಣದ ಡ್ರೋನ್ಗಳು ಅಥವಾ ಲಾಟರಿಂಗ್ ಮ್ಯುನಿಷನ್ಸ್ ಟ್ಯಾಂಕ್ಗಳ ಮೇಲೆ ದಾಳಿಗೆ ಬರ್ತಿದ್ದಂತೆ ಅವುಗಳನ್ನು ಗುರುತಿಸಿ ಅದರ ಮೇಲೆ ದಾಳಿ ಮಾಡಿ ಅವು ಟ್ಯಾಂಕ್ ಮೇಲೆ ಅಟ್ಯಾಕ್ ಮಾಡುವ ಮೊದಲೇ ಅವುಗಳನ್ನು ಹೊಡೆದು ಹಾಕೋ ವ್ಯವಸ್ಥೆಯೊಂದನ್ನು ಈ T-92 ಹಾಗೂ T-72 ಯುದ್ಧ ಟ್ಯಾಂಕ್ಗಳಿಗೆ ಅಳವಡಿಸಲಾಗ್ತಾ ಇದೆ. ಜೊತೆಗೆ ಇವುಗಳ ಕ್ಯಾಮೋಫ್ಲೇಜ್ ಕೆಪಾಸಿಟಿಯನ್ನು ಕೂಡ ಹೆಚ್ಚು ಮಾಡೋ ಪ್ರಯತ್ನ ನಡೀತಾ ಇದೆ. ಇನ್ನು ಸದ್ಯಕ್ಕಿರೋ ಫೈರ್ ಸಿಸ್ಟಮ್ ಇದೆ ನೋಡಿ, ಅದರ ಕೆಪಾಸಿಟಿಯನ್ನು ಕೂಡ ಮತ್ತಷ್ಟು ಹೆಚ್ಚು ಮಾಡಬೇಕಾದ ಅಗತ್ಯ ಯುಕ್ರೇನ್ ರಷ್ಯಾ ಯುದ್ಧದ ನಂತರ ಕಂಡು ಬರ್ತಾ ಇದೆ. ಗೆಳೆಯರೆ, ಯುರೋಪಿಯನ್ ಟ್ಯಾಂಕ್ಗಳು ರಷ್ಯಾದ ಟ್ಯಾಂಕ್ಗಳಿಗಿಂತ ಬಲಿಷ್ಠ ಅನ್ನಿಸ್ಕೊಳ್ಳೋದು ಅವುಗಳ ಬಲಿಷ್ಠ ಫೈರ್ ಕಂಟ್ರೋಲ್ ಸಿಸ್ಟಮ್ ನಿಂದಾಗಿ. ಹಾಗೆ ಥರ್ಮಲ್ ಇಮೇಜಿಂಗ್ ಮತ್ತು ನೆಟ್ವರ್ಕ್ ಸೆಂಟ್ರಿಕ್ ಯುದ್ಧದಲ್ಲಿ ಕೂಡ ಅವು ರಷ್ಯಾದ ಟ್ಯಾಂಕ್ಗಳಿಗಿಂತಲೂ ಸಮರ್ಥ ಅನ್ನಿಸ್ಕೊಳ್ಳುತ್ತವೆ. ಆದರೆ ಅವುಗಳ ಒಂದೇ ಕೊರತೆ ಅಂದ್ರೆ ರಷ್ಯಾದ ಟ್ಯಾಂಕ್ಗಳಿಗಿಂತ ಯುರೋಪಿಯನ್ ಟ್ಯಾಂಕ್ಗಳು ಹೆಚ್ಚು ಕಡಿಮೆ ದುಪ್ಪಟ್ಟು ತೂಕವನ್ನು ಹೊಂದಿವೆ. ಹೀಗಾಗಿ ಅವುಗಳ ಹೆಚ್ಚು ತೂಕ ಹಾಗೂ ಭಾರಿ ಗಾತ್ರ ಕಡಿದಾದ ರಸ್ತೆಗಳಲ್ಲಿ ಸಂಚರಿಸೋದಕ್ಕೆ, ಎತ್ತರದ ಪ್ರದೇಶಗಳಿಗೆ ಅವುಗಳನ್ನು ಸಾಗಿಸೋದಕ್ಕೆ ಸಮಸ್ಯೆಯನ್ನು ಉಂಟು ಮಾಡುತ್ತವೆ. ಮೊಬಿಲಿಟಿ ಅಂತೀವಲ್ಲ, ಅದರಲ್ಲಿ ರಷ್ಯಾದ ಮುಂದೆ ಯುರೋಪಿಯನ್ ಟ್ಯಾಂಕ್ಗಳು ಡಲ್ ಹೊಡೆಯುತ್ತವೆ. ಆದರೆ ಇಂಜಿನ್ ಕೆಪಾಸಿಟಿಯಲ್ಲಿ, ಪವರ್ ಟು ವೆಯ್ಟ್ ರೇಷಿಯೋದಲ್ಲಿ ಯುರೋಪಿಯನ್ ಟ್ಯಾಂಕ್ಗಳು ರಷ್ಯಾಗಿಂತ ಮುಂದಿವೆ. ಅದನ್ನು ಅರ್ಥ ಮಾಡ್ಕೊಂಡ ನಂತರ ಏನು ಮಾಡಬೇಕು? ನಮ್ಮ ಬಳಿ ಇರೋ ಟ್ಯಾಂಕ್ಗಳನ್ನು ಕೂಡ ಆಧುನೀಕರಣಗೊಳಿಸುವ ಮತ್ತು ಅವುಗಳ ಶಕ್ತಿ ಸಾಮರ್ಥ್ಯವನ್ನು ಹೆಚ್ಚು ಮಾಡೋ ಕೆಲಸ ಮಾಡಬೇಕಲ್ವಾ? ಈಗ ಭಾರತ ಮಾಡೋದಕ್ಕೆ ಹೋಗ್ತಾ ಇರೋದು ಅದನ್ನೇ. ಗೆಳೆಯರೆ, ರಷ್ಯಾದ ಈ ಟ್ಯಾಂಕ್ಗಳನ್ನು ಅವತ್ತಿನ ಖರೀದಿದಾರರನ್ನ ಗಮನದಲ್ಲಿಟ್ಟುಕೊಂಡು ತಯಾರು ಮಾಡಿದ್ದಾರೆ. ರಷ್ಯಾದ ಆಯುಧಗಳನ್ನು ಖರೀದಿ ಮಾಡೋದು ಮತ್ತು ಮಾಡ್ತಾ ಇದ್ದದ್ದು ಯಾರು? ಹಿಂದುಳಿದ ಮತ್ತು ಅಭಿವೃದ್ಧಿಶೀಲ ದೇಶಗಳು. ಅಲ್ಲಿ ಅತ್ಯುತ್ತಮವಾದ ರಸ್ತೆಗಳಿರುವುದಿಲ್ಲ, ಕಡಿದಾದ ಕೆಟ್ಟ ರಸ್ತೆಗಳೆಲ್ಲವೂ ಸಂಚರಿಸಬೇಕು. ಎಷ್ಟೋ ಕಡೆ ಬಲಿಷ್ಠ ಬ್ರಿಡ್ಜ್ಗಳು ಕೂಡ ಇರುವುದಿಲ್ಲ. ಹೆಚ್ಚು ಭಾರ ಬಿದ್ದರೆ ಆ ಬ್ರಿಡ್ಜ್ಗಳು ಕುಸಿದು ಹೋಗೋ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ ಈ ಟ್ಯಾಂಕ್ಗಳ ತೂಕವನ್ನು ಕಡಿಮೆ ಮಾಡಿದ್ದಾರೆ. ಇನ್ನು ತೂಕ ಕಡಿಮೆ ಅನ್ನೋ ಕಾರಣಕ್ಕೆ ಇಂಜಿನ್ ಕೆಪಾಸಿಟಿಯನ್ನು ಕೂಡ ಕಡಿಮೆ ಮಾಡಿದ್ದಾರೆ. ಇಂಜಿನ್ ಕೆಪಾಸಿಟಿ ಕಡಿಮೆ ಇರೋದ್ರಿಂದ ಇವು ತುಂಬಾ ಎತ್ತರದ ಹಿಮ ಪರ್ವತಗಳಲ್ಲಿ ಕೆಲಸ ಮಾಡುವಾಗ ಮತ್ತು ಆಕ್ಸಿಜನ್ ಪ್ರಮಾಣ ಕಡಿಮೆ ಇರುವ ಕಡೆಗಳಲ್ಲಿ ಬೇಗ ಸುಸ್ತಾಗತ್ವೆ, ಸಮಸ್ಯೆಗೆ ಈಡಾಗತ್ವೆ. ಅದನ್ನು ಸರಿಪಡಿಸಬೇಕು ಅಂದ್ರೆ ಇಂಜಿನ್ನ ಕಾರ್ಯಕ್ಷಮತೆಯನ್ನು ಹೆಚ್ಚು ಮಾಡಬೇಕು. ಸದ್ಯಕ್ಕೆ T-90 ಸುಮಾರು 1000 HP ಸಾಮರ್ಥ್ಯದ ಇಂಜಿನ್ ಅನ್ನು ಹೊಂದಿದೆ. ಮಾರ್ಕ್ 3 1130 HP ಇಂಜಿನ್ ಅನ್ನು ಹೊಂದಿದೆ. ಇದನ್ನೀಗ 1350 HPಗೆ ಏರಿಕೆ ಮಾಡೋದಕ್ಕೆ ಸಿದ್ಧತೆಗಳು ನಡೆದಿವೆ. ಗೆಳೆಯರೆ, ಜರ್ಮನಿಯ ಲಿಯೋಪಾರ್ಡ್ 2, ಬ್ರಿಟಿಷರ ಚಾಲೆಂಜರ್ 2 ಮುಂತಾದ ಯುರೋಪಿಯನ್ ಟ್ಯಾಂಕ್ಗಳಿವೆ ನೋಡಿ. ಇವುಗಳ ತೂಕ ಸುಮಾರು 70 ಟನ್ ಇದ್ರೂ ಕೂಡ ಇವುಗಳ ಇಂಜಿನ್ ಕೆಪಾಸಿಟಿ 1500 HP ವರೆಗಿರುತ್ತೆ. ಹೀಗಾಗಿ ಅವು ಆಕ್ಸಿಜನ್ ಕಡಿಮೆ ಇದ್ರೂ ಹಿಮಪಾತ ಉಂಟಾಗುವ ಪ್ರದೇಶಗಳಲ್ಲಿ ಕೂಡ ಸಮರ್ಥವಾಗಿ ಕೆಲಸ ಮಾಡುತ್ತವೆ. ಅಂಥದ್ದೇ ಶಕ್ತಿಯನ್ನ ಈಗ ರಷ್ಯಾದ ಟ್ಯಾಂಕ್ಗಳಿಗೆ ಕೂಡ ತುಂಬೋದಕ್ಕೆ ಭಾರತ ಮುಂದಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಭಾರತ ಮತ್ತು ರಷ್ಯಾದ ರೋಸೋಬೋರ್ನ್ ಎಕ್ಸ್ಪೋರ್ಟ್ ನಡುವೆ $248 ಮಿಲಿಯನ್ ಮೌಲ್ಯದ ಒಪ್ಪಂದಕ್ಕೆ ಸಹಿ ಬಿದ್ದಿದೆ. ಅದರ ಅನ್ವಯ T-72 ಟ್ಯಾಂಕ್ಗಳ ಇಂಜಿನ್ ಸಾಮರ್ಥ್ಯವನ್ನು ಹೆಚ್ಚು ಮಾಡಲಾಗುತ್ತೆ. ಜೊತೆಗೆ ಅಥರ್ವ ಅನ್ನೋ ಹೈಬ್ರಿಡ್ ಟ್ಯಾಂಕ್ ಅನ್ನು ಕೂಡ ಸಿದ್ಧ ಮಾಡಿದ್ದಾರೆ. ಇದು T-90 ಹಾಗೂ T-72ಗಳ ಸಂಯುಕ್ತ ಮಾದರಿಯಾಗಿದ್ದು ಅದಕ್ಕೆ ಅರ್ಜುನ ಟ್ಯಾಂಕಿನ ERA ಅಂದ್ರೆ ಎಕ್ಸ್ಪ್ಲೋಸಿವ್ ರಿಯಾಕ್ಟರ್ ಆರ್ಮೋರ್ ಅನ್ನು ಸೇರಿಸಲಾಗಿದೆ. ಇದು ಆಂಟಿ ಟ್ಯಾಂಕ್ ಆಯುಧಗಳಿಂದ ಟ್ಯಾಂಕ್ಗೆ ರಕ್ಷಣೆಯನ್ನು ಕೊಡುತ್ತೆ. ಇನ್ನು ಈ ಅಥರ್ವ ಸುಮಾರು 45.8 ಟನ್ ತೂಕವನ್ನು ಹೊಂದಿದೆ ಮತ್ತು 1000 HP ಇಂಜಿನ್ ಇದರಲ್ಲಿರುತ್ತೆ. ಈ ಟ್ಯಾಂಕ್ಗಳನ್ನು ಈಗ ಭಾರತ ಆಫ್ರಿಕಾ ಹಾಗೂ ಏಷ್ಯಾದ ಒಂದಷ್ಟು ದೇಶಗಳಿಗೆ ಮಾರಾಟ ಮಾಡುವ ಯೋಜನೆಯನ್ನು ಹಾಕೊಂಡಿದೆ. ಹಾಗೆ T-90 ಭೀಷ್ಮ ಇದೆಯಲ್ಲ, ಇದರ ಇಂಜಿನ್ ಕೆಪಾಸಿಟಿಯನ್ನ 1130ರಿಂದ 1350 HPಗೆ ಅಪ್ಗ್ರೇಡ್ ಮಾಡುವ ಯೋಜನೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಇಂಥ 2078 ಟ್ಯಾಂಕ್ಗಳನ್ನ ಭಾರತ ಹೊಂದಲಿದೆ. ಹಾಗೆ T-72ಗಳಲ್ಲಿ ಕೂಡ 1130 HPಯ ಇಂಜಿನ್ ಮತ್ತು ಆಧುನಿಕ ERA ಕೂಡ ಸೇರ್ಪಡೆ ಮಾಡಲಾಗ್ತಾ ಇದೆ. ಇದೆಲ್ಲದರ ಜೊತೆಗೆ ಭಾರತೀಯ ನೌಕಾಪಡೆಗಾಗಿ DRDOದ ನೌಕಾ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರಯೋಗಾಲಯ ಸಿದ್ಧಪಡಿಸಿದ ಸ್ವದೇಶಿ ಆಂಟಿ ಸಬ್ಮರಿನ್ ಟಾರ್ಪಿಡೋ ವರುಣಾಸ್ತ್ರವನ್ನು ಕೂಡ ಭಾರತೀಯ ನೌಕಾಪಡೆಗಳಿಗೆ ಸೇರಿಸಿಕೊಳ್ಳಲಾಗ್ತಾ ಇದೆ. ಈ ವರುಣಾಸ್ತ್ರ ಇದೆಯಲ್ಲ,
ಇದರ ವೇಗ 40 ನಾಟ್ಗಳಿಗಿಂತ ಹೆಚ್ಚು, ಅಂದ್ರೆ ಗಂಟೆಗೆ 74 ಕಿಲೋಮೀಟರ್ಗಳಿಗಿಂತಲೂ ಹೆಚ್ಚು ವೇಗವಾಗಿ ಇದು ಪ್ರಯಾಣ ಮಾಡುತ್ತೆ. ಸುಮಾರು 40 ಕಿಲೋಮೀಟರ್ಗಳವರೆಗೆ ಇದು ತನ್ನ ಕಾರ್ಯಕ್ಷಮತೆಯನ್ನು ಹೊಂದಿರುತ್ತೆ. 1.5 ಟನ್ ಅಷ್ಟು ತೂಗುತ್ತೆ. 250 kg ತೂಕದ ವಾರ್ ಹೆಡ್ ಅನ್ನು ಇದು ಹೊತ್ತೊಯ್ಯುತ್ತೆ ಮತ್ತು ಸ್ವತಂತ್ರ ಮಾರ್ಗದರ್ಶನ ವ್ಯವಸ್ಥೆ ಹಾಗೂ GPS ಆಧಾರಿತ ಗುರಿ ತಲುಪುವ ಸಾಧನವನ್ನ ಇದರಲ್ಲಿ ಅಳವಡಿಸಲಾಗಿದೆ. ಗೆಳೆಯರೆ, ಈ ವರುಣಾಸ್ತ್ರ ಶತ್ರುಗಳ ಜಲಾಂತರ್ಗಾಮಿಗಳ ವಿರುದ್ಧ ಬಳಕೆ ಆಗುತ್ತೆ ಮತ್ತು ಇದನ್ನು ಯುದ್ಧ ನೌಕೆಗಳಿಂದ ಪ್ರಯೋಗಿಸುವುದಕ್ಕೆ ಸಾಧ್ಯ ಆಗುತ್ತೆ. ಇದು ಉಪಗ್ರಹ ಆಧಾರಿತ ಮಾರ್ಗದರ್ಶನ ವ್ಯವಸ್ಥೆಯನ್ನು ಹೊಂದಿದ್ದು ವಿಶ್ವದ ಅತ್ಯಂತ ಸುಧಾರಿತ ಟಾರ್ಪಿಡೋಗಳ ಪೈಕಿ ಇದು ಕೂಡ ಒಂದು ಅನ್ನಿಸ್ಕೊಳ್ಳುತ್ತೆ. ಮೊನ್ನೆ ಮಾರ್ಚ್ 20ನೇ ತಾರೀಕು ಭಾರತದ ರಕ್ಷಣಾ ಇಲಾಖೆ ಈ ವರುಣಾಸ್ತ್ರ ಟಾರ್ಪಿಡೋಗಳ ಖರೀದಿಗೆ ಕೂಡ ಅನುಮತಿಯನ್ನು ಕೊಟ್ಟಿದೆ. ಇದು ಭಾರತೀಯ ನೌಕಾಪಡೆಯ ಆಂಟಿ ಸಬ್ಮರಿನ್ ಯುದ್ಧ ಸಾಮರ್ಥ್ಯವನ್ನು ಮತ್ತಷ್ಟು ಹೆಚ್ಚು ಮಾಡುತ್ತೆ. ಇದರ ಜೊತೆಗೆ ವಾಯುಪಡೆಗೆ ಬೇಕಾದ ಒಂದಷ್ಟು ಅಗತ್ಯ ಆಯುಧಗಳ ಖರೀದಿಗೆ ಕೂಡ ರಕ್ಷಣಾ ಇಲಾಖೆಯ ಅನುಮೋದನೆ ಸಿಕ್ಕಿದೆ. ಒಟ್ಟು 54,000 ಕೋಟಿ ರೂಪಾಯಿಗಳ ಮೌಲ್ಯದ ರಕ್ಷಣಾ ಖರೀದಿಗೆ ಅಂಕಿತ ಬಿದ್ದಿದೆ. ಗೆಳೆಯರೆ, ಈ ಬಾರಿ ಭಾರತ ಕೇವಲ ತನ್ನ ಆಯುಧ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳೋ ಕಡೆಗೆ ಮಾತ್ರ ಗಮನ ಹರಿಸ್ತಾ ಇಲ್ಲ, ಬದಲಿಗೆ ತನ್ನ ಆಯುಧಗಳಿಗೆ ಏಷ್ಯಾ ಹಾಗೂ ಆಫ್ರಿಕಾಗಳಲ್ಲಿ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡಿಕೊಳ್ಳೋದಕ್ಕೆ ಕೂಡ ಪ್ರಯತ್ನವನ್ನು ಮಾಡ್ತಾ ಇದೆ. ನಮ್ಮಲ್ಲಿ ತಯಾರಾದ ಆಯುಧಗಳನ್ನು ಭಾರತೀಯ ಸೇನೆ ಪ್ರಯೋಗ ಮಾಡೋದಕ್ಕೆ ಶುರು ಮಾಡಿದ್ರೆ ಆ ಆಯುಧಗಳು ಭಾರತೀಯ ಸೇನೆಯನ್ನ ಸೇರ್ಪಡೆ ಆದ್ರೆ ಬೇರೆ ದೇಶಗಳಿಗೆ ಕೂಡ ಅವುಗಳ ಬಗ್ಗೆ ಒಂದು ನಂಬಿಕೆ ಬರುತ್ತೆ. ಈ ಹಂತದಲ್ಲಿ ಭಾರತ ತನ್ನ ಯುದ್ಧ ಟ್ಯಾಂಕ್ಗಳ ಆಧುನೀಕರಣಕ್ಕೆ ಮುಂದಾಗ್ತಾ ಇದೆ. ಜೊತೆಗೆ ವರುಣಾಸ್ತ್ರ ಹೆಸರಿನ ಅತ್ಯಾಧುನಿಕ ಆಂಟಿ ಸಬ್ಮರಿನ್ ಆಯುಧವನ್ನು ಕೂಡ ತನ್ನ ಬತ್ತಳಿಕೆಗೆ ಸೇರ್ಪಡೆ ಮಾಡಿಕೊಳ್ತಾ ಇದೆ. ಆಯುಧ ಆಮದುದಾರನ ಸ್ಥಾನದಿಂದ ಆಯುಧ ರಫ್ತುದಾರನಾಗುವ ಕಡೆಗೆ ಹೆಜ್ಜೆ ಹಾಕ್ತಾ ಇರುವ ಭಾರತದ ಪ್ರಯತ್ನಕ್ಕೆ ಯಶಸ್ಸು ಸಿಗಲಿ ಅಂತ ಹಾರೈಸೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.